ನಮ್ಮ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರಿಂದ ಜ್ವರ ಬಂದುಬಿಟ್ಟಿತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದು ನನ್ನ ರೊಟೀನೆಲ್ಲ ಮುಗಿಸಿ ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿದ್ರಿಂದ ಅವಳಿಗೆ ಸ್ವಲ್ಪ ಜ್ವರ ಇತ್ತು. ಪಾಪುಗೆ ದೋಸೆ ಮಾಡಿಸಿ ತಿನ್ನಿಸಿ ಆದಮೇಲೆ ನಾನು ಅಡುಗೆಗೆ ಬಂದೆ. ಇವತ್ತು ಅಡುಗೆಗೆ ನಮಗೆ ದೋಸೆ ಹಿಟ್ಟಿತ್ತು, ಸಾಂಬಾರು ಮಾಡಿಬಿಡೋಣ ಅಂತ ಇವತ್ತು ಬೇಳೆ ಸಾಂಬಾರನ್ನ ಮಾಡಿದೆ. ತರಕಾರಿ ಬೇಳೆ ಸಾಂಬಾರು. ಇದು ಮೂಲಂಗಿ ಬೇಳೆ ಸಾಂಬಾರು ಮಾಡಿರೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಕ್ವಿಕ್ಕಾಗಿ ಹಾಕಿದ್ದೀನಿ ಇಲ್ಲಿ. ಬೇಕಂತ ಅಂದರೆ ಕಮೆಂಟ್ ಮಾಡಿ, ರೆಸಿಪಿನ ಶೇರ್ ಮಾಡ್ತೀನಿ. ಅಡುಗೆ ಎಲ್ಲ ಮಾಡಿ ಆದಮೇಲೆ ಪಾಪುಗೆ ಮತ್ತೆ ಟೆಂಪ್ರೇಚರೆಲ್ಲ ಚೆಕ್ ಮಾಡಿ, ಟೆಂಪ್ರೇಚರ್ ಸ್ವಲ್ಪ ಹೈ ಇತ್ತು. ಆದ್ದರಿಂದ ಮತ್ತೆ ಅವಳಿಗೆ ಕೊಟ್ಟಿರೋ ಟಾನಿಕ್ನೇ ಹಾಕಿ ಪಾಪುನ ಮಲಗ್ಸೋಕ್ಕೆ ತುಂಬಾ ಕಷ್ಟಪಟ್ಟೆ. ಪಾಪು ಇವತ್ತು ತುಂಬಾ ಹಠ ಮಾಡ್ತಿದ್ಲು. ಅವಳಿಗೆ ಪೇಯ್ನ್ ಇತ್ತು, ಇಂಜೆಕ್ಷನ್ ಮಾಡಿಸಿತ್ತು. ತುಂಬಾ ರಚ್ಚೆ ಮಾಡ್ತಿದ್ಲು ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ. ಪಾಪು ಕೂಡ ಮಲ್ಕೊಂಡಿದ್ಲು ಆರಾಮಾಗಿ. ಮತ್ತು ಅವಳು ಮಧ್ಯಾಹ್ನ ಎದ್ಮೇಲೆ ಅವಳಿಗೆ ಊಟ ಮಾಡಿಸಿ ಆದಮೇಲೆ ಸ್ವಲ್ಪ ಅವಳ ಕಾಲಿಗೆ ಐಸ್ ಕ್ಯೂಬಲ್ಲಿ ಮಸಾಜ್ ಎಲ್ಲ ಮಾಡಿ ಪಾಪುನ ಇವತ್ತು ನೋಡ್ಕೊಳ್ಳೋದೇ ಆಯಿತು. ಮತ್ತು ರಾತ್ರಿ ಇವತ್ತು ನಮ್ಮೂರಲ್ಲಿ ಗಣಪತಿ ಬಿಡ್ತಾಯಿದ್ರು. ಅದನ್ನು ವೀಡಿಯೋ ಕ್ಲಿಪ್ ತಗೊಂಡೆ. ಪಾಪು ಮಲ್ಕೊಂಡಿದ್ಲು. ಆ ಮಧ್ಯದಲ್ಲಿ ಈ ಕ್ಲಿಪ್ನ ತಗೊಂಡಿದ್ದು. ಇದು 2ನೇ ಗಣಪತಿ ನಮ್ಮ ಊರಲ್ಲಿ, ದೊಡ್ಡ ಗಣಪತಿ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಪೂಜೆ ಮಾಡಿಸ್ತಿದ್ದಾರೆ. ಇದಾಗಿತ್ತು ನಾನು ಇವತ್ತಿನ ದಿನದ ವ್ಲಾಗ್.